ಹಾಯ್, ನಾನು ನಿಮ್ಮ ರೇಷ್ಮೆ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಲಿಖಿತ್ ಅವ್ರ ಬರ್ಡೇ. ಸೊ ಮಿಡ್ ನೈಟ್ ಸೆಲೆಬ್ರೇಷನ್ ಅಂತ ಏನೂ ಇರಲಿಲ್ಲ, ಯಾಕಂದರೆ ಪಾಪು ಇದನ್ನೇ ಅಂತ ಏನು ಕೂಡ ರೆಡಿ ಮಾಡಿರಲಿಲ್ಲ, ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ವಿಶ್ ಮಾಡಿದೆ. ಸೊ ಬೆಳಗ್ಗೆಯಿಂದ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಕೆಲಸಗಳಲ್ಲೇ ಬ್ಯುಸಿ ಆಗೋಯಿತು. ಅಂದರೆ ಪಾಪಕ್ಕೆ ಸ್ನಾನ ಮಾಡು, ಅದಾದ್ಮೇಲೆ ಇವತ್ತೊಂದು 3D ಕಾಸ್ಟಿಂಗ್ ಮಾಡಿಸ್ಬೇಕಿತ್ತು ಪಾಪುದು. ಸೊ ಅದರಲ್ಲಿ ಬ್ಯುಸಿಯಾಗಿ ಇವಾಗ ಸ್ವಲ್ಪ ಫ್ರೀ ಆಗಿಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತು ಎಲ್ಲರೂ ವಿಶ್ ಮಾಡೋಣ ಲಿಖಿತ್ಗೆ. ಸೊ ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ಅದಕ್ಕೂ ಮುಂಚೆ ನೀವೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಹಾಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ತಡ ಮಾಡಿದೆ, ವಿಡಿಯೋ ಶುರು ಮಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಹಾಯ್, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ವಲ್ಪ ಜನ ಇನ್ಸ್ಟಾಗ್ರಾಮಲ್ಲೂ ವಿಶ್ ಮಾಡ್ತಾ ಇದ್ರಿ, ಆ್ಯಂಡ್ ಸ್ವಲ್ಪ ಜನ ಈಗ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ಲ ಬಟ್ಟೆ ಶಾಪಿಂಗ್ ಮಾಡೋದಕ್ಕೆ, ಏನಾದ್ರು ಆರ್ಡರ್ಸ್ ಇದ್ದರೆ ಮಾಡಿ ಅಂತ, ಅದರಲ್ಲೂ ಬಂದು ವಿಶ್ ಮಾಡ್ತಾಯಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು. ಪಾಪ ಅವ್ರಿಗೆ ಹುಷಾರಿಲ್ಲ ಆ್ಯಕ್ಚುಲಿ, ಅದಕ್ಕೆ ಗಂಟ್ಲು ಹೊಟ್ಟೋಗ್ಬಿಟ್ಟಿದ್ದೆ ಪಾಪ ಬರ್ಡೇ ದಿನ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ಬ್ರೋ ಏನು ಇನ್ಮೇಲೆ ಬರೀ ಬಟ್ಟೆ ರಿಲೇಟೆಡ್ ವೀಡಿಯೋಸೇ ಮಾಡ್ತೀರಾ ಅಥವಾ ನಾರ್ಮಲ್ ವೀಡಿಯೋಸ್ ಮಾಡ್ತೀರಾ ಹೆಂಗೆ ಅಂದ್ಬಿಟ್ಟು. ಇಲ್ಲ ಗೈಸ್, ಎಲ್ಲ ಮಿಕ್ಸ್ ಆಗಿ ಬರುತ್ತೆ. ಸೊ ಮುಂಚೆ ಏನೇನು ವೀಡಿಯೋಸ್ ಮಾಡ್ತಾಯಿದ್ವಿ ಅದು ಬರುತ್ತೆ, ಜೊತೆಗೆ ಇದು ಹೊಸದಾಗಿ ಬಿಸ್ನೆಸ್ ಶುರು ಮಾಡಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ಗಳು ಬರ್ತವೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಾಯಿದ್ದೀರಾ. ಆ್ಯಂಡ್ ಒನ್ಸ್ ಅಗೇನ್ ನಿಮ್ದು ಈಗ ಆಲ್ರೆಡಿ ಸ್ಟಾಕ್ ಎಲ್ಲ ರೆಡಿ ಇದೆ ದಸರಾ ಸ್ಪೆಷಲ್ಲು. ಸೊ ಇನ್ ಕೇಸ್ ನೀವೇನಾದ್ರು ಆರ್ಡ್ರ್ ಮಾಡಬೇಕಂದ್ರೆ ವಾಟ್ಸಪ್ ನಂಬರ್ ಆಲ್ರೆಡಿ ಇದೆ, ಪ್ರೀವಿಯಸ್ ವೀಡಿಯೋ ಚೆಕ್ ಮಾಡಿ ಅದ್ರ ಮುಖಾಂತರ ನೀವು ಆರ್ಡ್ರ್ ಮಾಡ್ಬೋದು. ಓಕೆನಾ? ಸೊ ಈ ವ್ಲಾಗ್ ಬಂದು ನನ್ನ ಬರ್ಡೇ ಸ್ಪೆಷಲ್ಲು ಕಂಪ್ಲೀಟಾಗಿ. ಸೊ ಮನೆಯವರೆಲ್ಲ ಸೇರ್ಕೊಂಡು ಪಾಪ ಮಾಡ್ತಾಯಿದ್ದಾರೆ ನನ್ನ ಬರ್ಡೇನ. ಸೊ ಏನೇನು ಮಾಡ್ತಾಯಿದ್ದಾರೆ ಏನು ಅಂತ ಈ ಬ್ಲಾಗಲ್ಲಿ ನೋಡ್ತೀರಾ. ಮೇಡಮ್ ಅದೇನೋ ಪ್ರ್ಯಾಂಕ್ ವೀಡಿಯೋಸು, ಆ ವೀಡಿಯೋಸು ಏನೇನೋ ಮಾಡಿಬಿಡ್ತೀವಿ, ಇನ್ನೂ ಚಿಂದಿ ಉಡಾಯಿಸ್ಬಿಡ್ತೀವಿ ಅಂತ ಒಂದು ಬ್ಲಾಗ್ ಮಾಡಿದ್ರಲ್ಲ ಮೇಡಮ್, ಏನಾಯ್ತು ಮೇಡಮ್? ಸ್ವಲ್ಪ ತಡ್ಕೊಬೇಕು, ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಲ್ವಾ. ಇವಾಗ ಇವರು ಇಲ್ಲಿ ನೋಡಿ, ಇಲ್ಲಿ ನಗ್ತಾ ಇದ್ದಾರಲ್ಲ, ಇವ್ರದ್ದು ರುಟೀನ್ ಚೇಂಜ್ ಆಗಿಬಿಟ್ಟಿದೆ. ಸೊ ಇವರು ನೈಟ್ ಮುಂಚೆ ಎಲ್ಲ ನೈಟ್ ನಿದ್ದೆ ಮಾಡ್ತಾ ಇರಲಿಲ್ಲ, ಡೇ ಎಲ್ಲ ಫುಲ್ ಕಂಪ್ಲೀಟಾಗಿ ನಿದ್ದೆ ಮಾಡ್ತಾಯಿದ್ರು. ಅವಾಗ ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಈಗ ಫುಲ್ ರುಟೀನೇ ಚೇಂಜ್ ಆಗಿಬಿಟ್ಟಿದೆ. ಡೇಯಲ್ಲಿ ಬರೀ ನ್ಯಾಪ್ ತೊಗೋತಾರೆ, 1/2 hour 1 hour ಅಷ್ಟೇ. ಸೊ ನೈಟ್ ಮಾತ್ರ ಒಂದೇ ಸ್ಟ್ರೆಚಲ್ಲಿ ನಿದ್ದೆ ಮಾಡ್ತಾರೆ. ಸೊ ಹಾಗಾಗಿ ಬೆಳಿಗ್ಗೆ ವೀಡಿಯೋ ಸ್ವಲ್ಪ ಮಾಡೋದು ಆಗ್ತಾ ಇಲ್ಲ. ಸೊ ಅದು ಸ್ವಲ್ಪ ಅಡ್ಜಸ್ಟ್ ಆಗಿ, ಇನ್ನು ಸ್ವಲ್ಪ ಅದೇ ಥರ ಅಡ್ಜಸ್ಟ್ ಆಗಿ ದೊಡ್ಡವನಾಗ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ ಮಾಡೋಕ್ಕೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ನೋಡಿ ಯಾರಿದ್ದಾರೆ ಅಂತ ಇಲ್ಲಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ವ್ಲಾಗ್ ಬರ್ತಾ ಇದ್ದೀನಿ. ಆ್ಯಂಡ್ ಮೊದಲನೇದಾಗಿ ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಒಳ್ಳೇದಾಗಲಿ, 100 ವರ್ಷ ಖುಷಿಯಾಗಿ ಇರಲಿ ಅಂತ ಆಶೀರ್ವಾದ ಮಾಡ್ತೀನಿ. ಓಕೆ, ವಿಷಯ ಹೇಳ್ಬೇಕಂದ್ರೆ ಇದು ನಮ್ಮ ಅಂಗಡಿ ಇದೆ ಶರ್ಟು. ಕಾಸು ಕೊಟ್ಬಿಟ್ಟು ತಗೊಂಡಿದ್ದೀವಿ. ಅಪ್ಪ ನೀನು ಕಾಸು ಕೊಟ್ಟಿಲ್ಲ ಅಂತ ಹೇಳಿದ್ನ, ನಮ್ಮ ಅಂಗಡಿಲಿ ಶಾಪಿಂಗ್ ಮಾಡಿದ ಅಂತ ಹೇಳಕ್ಕೆ ಬಂದನಪ್ಪ. ತಿರುಗು ಹಿಂದೆ ಡಿಸೈನ್ ಸಕ್ಕತ್ತಾಗಿದೆ. ನೋಡಿ ಹಿಂಗೆ ಚಿರತೆ ಮತ್ತೆ ಏನಿಲ್ಲ, ಅದೇ ಊಟಕ್ಕೆ ಇನ್ವೈಟ್ ಮಾಡಿದ್ದೀವಿ. ಬೈಕ್ ಅಂತ ಇದೆಯಲ್ಲ, ಗ್ಯಾಪಲ್ಲಿ ಟಿ ಶರ್ಟ್ ಪ್ರಮೋಷನ್ ಮಾಡ್ಕೊತಾನೆ ಪ್ರಮೋಷನ್ ಎಲ್ಲ ಮಾಡ್ಕೊತಾನೆ. ಒಳ್ಳೇದಾಗಲಿ, ಎಲ್ಲ ತಗೊಳ್ಳಿ. ಚೆನ್ನಾಗಿದೆ, ನಾನು ಯೂಸ್ ಮಾಡಿದ್ದೀನಲ್ಲ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಫಿಟ್ಟಿಂಗ್ಸು ಅಷ್ಟೇ ಚೆನ್ನಾಗಿದೆ, ಬೆಸ್ಟ್ ಬರ್ತಿದೆ ಕೂಡ ಮಾಡಿ. ನೋಡಿ, ಇಷ್ಟ ಆದರೆ ತಗೊಳ್ಳಿ. ಈಗ ಕಂಟೆಂಟ್ ಮಾತಾಡಪ್ಪ, ಏನು ಬರೀ ಬಟ್ಟೆ ಅಂಗಡಿ ಪ್ರಮೋಷನ್ ಮಾಡ್ತಿಲ್ಲ ನೀನು? ನೀನೇ ತಾನೇ ಬಟ್ಟೆ ಬಗ್ಗೆ ಮಾತಾಡಿದ್ದು. ಸುಮ್ಮನೆ ಮಚ್ಚ, ಹಳೇದೆಲ್ಲ ಮರ್ತ್ಬಿಟ್ಟ. ಓಕೆ ಗಾಯ್ಸ್, ಇವಾಗ ಇಲ್ಲಿ ಬಂದಿದ್ದೀನಿ. ಕೇಕ್ ಕಟ್ ಮಾಡ್ತಾರೆ. ಈಗ ಹಂಗೆ ಊಟದ ವ್ಯವಸ್ಥೆ ಇದೆ, ತಿನ್ಕೊಂಡು ಹೋಗ್ತಿರ್ತೀಯ ಅಷ್ಟೇ. ಎಂಟ್ರು ಅತಿಥಿ ನಾವು. ನೋಡಿ, ನಿಮ್ಮನ್ನ ಯಾರನ್ನೂ ಕರೆದಿಲ್ಲ, LS ಫ್ಯಾಮ್ ಅಂತಾನೆ. ಲೇ ನೋಡಿ ಹೆಂಗೆ ಹಾಕ್ಕೊಡ್ತಾವ ನೋಡಿ. ಮುಂದೆ ಒಂದಿನ ಫುಲ್ಲು ಎಲ್ಲರೂ ಇನ್ವೈಟ್ ಮಾಡಿ ಮಾಂಸದ ಊಟ ಹಾಕ್ಸ್ತೀನಿ ನಾನು ಹೇಳ್ತಾ ಇದ್ದ. ಏಮು ಮದುವೆಗೆ ಹಾಕ್ಸೋಣ ಬಿಡಿ ಗೈಸ್, ಬೀಗ್ ರೂಟಕ್ಕೆ ಎಲ್ಲರೂ ಕರಿತೀವಿ. ನಾನು ಎಲ್ಲರೂ, ನೀವು ಒಬ್ಬರನ್ನ ಕರೆದ್ರೆ 10 ಜನ ಕರ್ಕೊಂಬನ್ನಿ, ಎಲ್ಲ ಬಂಧು ಬಳಗನೆಲ್ಲ ಫುಲ್ಲು ಬಾಡೂಟ. ಮನೆಗೆ ಏನೋ ನಗ್ತೀಯಾ? ಆಯ್ತು ಬನ್ನಿ, ಅದಕ್ಕೇನಂತೆ. ಆಯ್ತು, ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಹೊಟ್ಟೆ ತುಂಬ ನಾನ್ ವೆಜ್ ಊಟ ಹಾಕಿ ಕಳಿಸ್ತೀನಪ್ಪ. ಓಕೆ, ಇಲ್ಲೊಬ್ರು ನೆಕ್ಸ್ಟ್ ಆರ್ಟಿಸ್ಟ್ ಕಾಯ್ಕೊಂಡಿದ್ದಾರೆ, ಅವರು ಕಾಲ್ ಶೀಟ್ ಕೊಟ್ಬಿಟ್ಟು. ಅಬ್ಬಾ ನಮ್ಮಮ್ಮ ಏನು ಸಖತ್ತಾಗಿ ಕಾಣಿಸ್ತವ್ರೆ ಅಂತಂದರೆ, ಪಾಪ ತುಂಬ ದಿನ ಆಗಿತ್ತು ಅವ್ರು ಈ ರೀತಿ ರೆಡಿಯಾಗಿ. ನನ್ನ ಬರ್ತಡೇ ಅಂತ ಅಂದ್ಬಿಟ್ಟು ಈ ರೀತಿ ರೆಡಿಯಾಗಿದ್ದಾರೆ. ಪಾಪ ಕಷ್ಟಪಟ್ಕೊಂಡು ಸ್ಟಿಕ್ ಬಿಟ್ಬಿಟ್ಟು ನಿಂತವ್ರೆ. ಅದನ್ನು ಮೆತ್ತಿಗೆ ಹೇಳ್ತವ್ರೆ, ರಾಂಗಾಗಿ ಹೇಳ್ಬಿಡ್ತೀನಿ ಅಂತ. ಹೋಗ್ಲಿ ಬಿಡು, ಕರೆಕ್ಟಾಗಿ ಹೇಳಿದ್ಯಾ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಕೇಕ್ ಯಾವಾಗ ಕಟ್ ಮಾಡೋದು? ಹೊಟ್ಟೆ ಸಿಗೈತೆ ನನಗೆ. ಕೇಕ್ ಯಾವಾಗ ತಿಂದು ಹೊಟ್ಟೆ ತುಂಬಿಸ್ಕೊಬಿಡ್ತೀಯಾ?
ಅಲ್ಲಿ ಬಿರಿಯಾನಿ ಎಲ್ಲ ಮಾಡಿಸ್ತಿಲ್ವಾ? ಅದು ಎಂಜಾಯ್ ಮಾಡು. ಈಗ ವೆರಿ ಸೂನ್ ಕೇಕ್ ಕಟ್ಟಿಂಗು. ಓಕೆ ಗಾಯ್ಸ್, ನೋಡಿ ಯಾರಿದ್ದಾರೆ ಇಲ್ಲಿ ಯೂತ್ ಫುಲ್ಲು. ಟಿ ಶರ್ಟಲ್ಲಿ ಹಾಕೊಂಬಿಡಿ. ಏನು ಸಮಾಚಾರ? ಯಾವಾಗಿಂದ ಟೀ ಶರ್ಟೇ ಹಾಕೊಂಡಿರ್ಲಿಲ್ಲ, ಯಾವುದೋ ಒಂದು ಹಾಕೋಬಿಡೋಣ ಅಂದ್ಬಿಟ್ಟು ಮಧ್ಯಾಹ್ನ ಮಾತಾಡ್ತಾಳೆ. ಅದೇ ನಮ್ಮ ಅಪ್ಪ ಮುಂದೆ ಟಾಮ್ ಅಂಡ್ ಜೆರ್ರಿ ಜಗಳ. ಇಲ್ಲಿ ರೆಕಾರ್ಡ್ ಆಯ್ತಲ್ವನೇ, ಇದೆಲ್ಲ ಹಾಕ್ತೀನಿ. ಈ ಸೈಲೆಂಟ್ ಆಗಿ ನೀ ಮಾತಾಡುವಾಗ ನಾ ಮಾತಾಡದ್ನ. ಆಯ್ತು ನಾನು ಕೊಡಿಸಿದ್ದು ಅಂತೇಳು. ಇದೆಲ್ಲ ಹಾಕ್ತೀನಿ ನೋಡಿ ಇವಾಗ. ಚಿಕ್ಕ ಮಗನ ಗಿಫ್ಟ್ ಅಂತೆ ಗೈಸ್ ಇದು. MSIT ಗಿಫ್ಟ್ ಕೊಟ್ಟಿವನಪ್ಪ. ನಾಲ್ಕು ನಾ ಬೇಡ ಬೇಡ ಅಂದೆ, ಹಾಕಪ್ಪ ಇದು ಎಂಬಿಟ್ಟು ಕೊಟ್ಟವನೆ. ಓಕೆ, ನೋಡಪ್ಪ ಎಲ್ಲಿ ತಗೊಂಡಿ ಟೀ ಶರ್ಟು? ಈ ಟೀ ಶರ್ಟ್ ಲಿಕ್ಕಿ ಸೆಟ್ ಇತ್ತು ತಗೊಂಡು. ಎಲ್ಲರ ಹತ್ರ ಟೀ ಶರ್ಟ್ ಪ್ರಮೋಷನ್ ಮಾಡಿಸ್ತಾ ಇದ್ದೀನಿ ನಾನು. ಏನಿಲ್ಲ. ಅಕ್ಕತ ಚೆನ್ನಾಯ್ತಾ ಟೀ ಶರ್ಟು? ಸೂಪರ್. ಓಕೆ, ಹುಟ್ಟುಹಬ್ಬದ ಶುಭಾಶಯಗಳು. ಫೈನಲಿ ವಿಶ್ ಮಾಡಿಬಿಟ್ರು. ಹಾಂ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ ಆಫ್ ದ ಡೇ. ಓ ಸೂಪರ್, ಥ್ಯಾಂಕ್ ಯು ಅಪ್ಪ. ಅಷ್ಟು ಈಗ 30 ಸೂಪರ್ ಬ್ರೋ ಅನ್ನಕ್ಕೆ ಹೋಗ್ಬಿಟ್ಟಿದ್ದೀನಿ. 30 ಬಂದ್ಬಿಟ್ಟು 32 ಸ್ಟಾರ್ಟಾ? ಏನು 31 ಬಾಗಿ 32 ಸ್ಟಾರ್ಟಾ? ಇಲ್ಲಪ್ಪ, ಇನ್ನು 29 ಅಷ್ಟೇ. ಹೌದಾ? ಎಸ್. ನಿಂದೆಷ್ಟಪ್ಪ ಏಜು? ನಂದು 30. 30. ಸಖತ್ತು. 60 ವರ್ಷ. ಏನು 60 ವರ್ಷ. 60 ವರ್ಷ. ಜೂನ್ಗೆ 59. 5 ವರ್ಷದಿಂದ ಬರೀ 15 ಅಂತಾನೆ ಐತೆ ನಮಗೆ. ಓಕೆ ಗಾಯ್ಸ್, ಎಲ್ಲರೂ ವಿಶ್ ಮಾಡಿದ್ದಾಯಿತು. ಆ್ಯಂಡ್ ಈ ಬರ್ಡೇ ಸ್ವಲ್ಪ ಅಲ್ಲ, ತುಂಬಾ ಸ್ಪೆಷಲ್ಲು. ರೀಸನ್ ಏನಪ್ಪ ಅಂತಂದರೆ ನನ್ನ ಮಗ ಇದ್ದಾನೆ ನನ್ನ ಜೊತೆ ನನ್ನ ಬರ್ಡೇಗೆ. ಸೊ ಎಲ್ಲರೂ ವಿಶ್ ಮಾಡಿದ್ರು, ಈಗ ಅವನು ವಿಶ್ ಮಾಡ್ಬೇಕಂತೆ. ಬನ್ನಿ ವಿಶ್ ಮಾಡ್ತಾನೆ. ಹಾಯ್ ಪಾಪು. ಹ್ಯಾಪಿ ಬರ್ಡೇ ಅಪ್ಪ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಮುದ್ದು. ಗಾಯ್ಸ್, ಇದೇ ಬರ್ತ್ಡೇ ಕೇಕ್. ಸೊ ನಾನು ನೋಡಿಲ್ಲ ಹೆಂಗಿದೆ ಅಂತ. ನಾನು ನೋಡಿಲ್ಲ, ನೋಡ್ದೇನೆ ಇದು ತಂದಿರೋ ಕೇಕ್ ಇದು. ಯಾವ ಫ್ಲೇವರ್ ಇದು? ವೈಟ್ ಫಾರೆಸ್ಟ್. ವೈಟ್ ಫಾರೆಸ್ಟ್ ಬೇರೆ ಆಯ್ತಾ? ಬ್ಲ್ಯಾಕ್ ಫಾರೆಸ್ಟ್ ಕೇಳಿದ್ದೀನಿ. ದಿಸ್ ಇಸ್ ವೈಟ್ ಫಾರೆಸ್ಟ್ ಕೇಕ್. ಸರಳಾಗಿದೆ ಕೇಕ್. ವಾವ್, ನಾನು ಒಬ್ಬನಿಗೆ ಸಾಲಲ್ಲ ಇದು. ಏ ಹ್ಯಾಪಿ ಬರ್ಡೇ ರಿತಿಕ್ ಕುಮಾರ್. ಕುಮಾರ್ ಗೈಸ್ ನೋಡಿ, ನಮ್ಮಮ್ಮ ನಿಂತ್ಕೊಂಡಿದ್ದಾರೆ. ಬಟ್ ನಡೆಯಮ್ಮ ಅಂದ್ರೆ ಡಾಕ್ಟರ್ ಹೇಳ್ಬೇಕು ಅಂತಾರೆ. ಆಯ್ತು, ಇನ್ನೇನು ನಾಳಿದ್ದು. ಗೈಸ್ ಬನ್ನಿ ಈಗ ಕೇಕ್ ಕತ್ತರಿಸಾಕ್ಬೋಣ ಕೇಕ್ನ. ಇಷ್ಟು ಡೀಟೇಲ್ ಆಗಿ ನೀನು ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ಬಿಟ್ಟಿದ್ದೀರಪ್ಪ. ಈ ಥರ ಹೆಸರನ್ನ ಹಿಂಗೆ ಬೊಕ್ಕ ಬಂದು ನೀನು ಇಂಜಿನಿಯರ್ ಡಾಕ್ಟರ್ ಆಗ್ಬಿಟ್ಟಿದ್ದೆ. ಅದು ನಮ್ಮ ಅಪ್ಪನ ರೇಕ್ಸ್ ಒಂದಿನ ಸಣ್ಣ ಅಕ್ಷರ ಕಾಣಲ್ಲ ಕಣ, ಬಂದು ನೋಡಿದ್ದು. ಹೊಡೆಯಪ್ಪ. Happy birthday to you. Happy birthday to you, Licky. Happy birthday to you. ಏನ್ ಸಡಗರ ಮಮ್ಮಗೆ. ಓಕೆ ಗೈಸ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ರೇಷುಗೆ, ಹೇಮುಗೆ ಆ್ಯಂಡ್ ಅಪ್ಪ ಅಮ್ಮಗೆ ಎಲ್ಲ ಸರ್ಪ್ರೈಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಈ ಡ್ರೆಸ್ ಬಂದು ರೇಷುಗೆ ಗಿಫ್ಟು ನನಗೆ ಗೊತ್ತಿಲ್ಲದೆ ಆರ್ಡರ್ ಮಾಡಿ ಎಲ್ಲ ಪಾಪ ತರಿಸಿದ್ಲು. ಸೊ ಖುಷಿ ಆಯಿತು. ಥ್ಯಾಂಕ್ ಯು ರೇಷು. ಆ್ಯಂಡ್ ಹೇಮುಗೂ ಥ್ಯಾಂಕ್ ಯು, ಅಪ್ಪ ಅಮ್ಮಗೂ ಥ್ಯಾಂಕ್ಸ್. ಕಟ್ ಮಾಡೋಣ. ಮನ್ಸರ್ ಇರ್ಲಿ ಅಭಿಮಾನ. ನನಗಿನ್ನ 29 ವರ್ಷ. ನೀನು ಎಷ್ಟೇ ವರ್ಷ ಆದ್ರೆ ನಿಂಗೆ ಒಂದೇ ಮದುವೆ ಮಾಡೋದು. ಅಲ್ವಾ? ಅಂದರೆ ನಮ್ಗೆ ಏಜ್ ಆಗಿಲ್ಲ ಅಂತ. 25 ಅಂತಾನೆ ಹೇಳು. ತಿನ್ಸ ಅಮ್ಮಂಗೆ ಅಮ್ಮ ಜಾಸ್ತಿ ಚಪ್ಪಳೆ ಹೊಡೆದೈತೆ. ಸೂಪರ್ ಅಲ್ವಾ? ನೋಡ್ಕೊಳ್ಳಿ, ಈಗ ನಮ್ಮ ಅಪ್ಪ ಅಮ್ಮ ಕೇಕ್ ತಿನ್ಸ ನೋಡಿ ಹೆಂಗೆ ತಿನ್ನಿಸ್ತಾರೆ. ಅವನ ಜೊತೆ ಇವರು ಬಾಯ ಅಂತ ತೆಗ್ದಿರ್ತಾರೆ ನೋಡು. ತಿನ್ಸಮ್ಮ ಚಿಕ್ಕ ಕೇಕ್ ತಿನ್ನಿಸ್ತೀನಿ, ನನಗೆ ಸ್ವಲ್ಪ ದೊಡ್ಡ ಕೇಕ್ ತಿನ್ಸು. ಒಂದು ಸೆಕೆಂಡ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಏನು ಹೇಳಿ ನಿಂಗೆ? ಈ ಬರ್ಡೇಗೆಲ್ಲ ಚಿಕ್ಕ ವಯಸ್ಸಲ್ಲಿ ಹೋದಾಗ ಮಚ್ಚ ಏನಪ್ಪ ಚಿಕ್ಕ ಪೀಸ್ ಸಿಕ್ಬಿಟ್ರೆ ಎಷ್ಟು ಕೋಪ ಬರುತ್ತಲ್ಲ. ಮಗ ನೋಡಿ ಅಂತ ಕೊಡ್ತಾರೆ. ದೊಡ್ಡ ಪೀಸ್ ಜಾಗ ಇದೆ ಕೇಕು.
ಚಾಯ್ದಾ ನಮ್ಮಮ್ಮ ಇನ್ನೊಂದ್ಸಲ ಆರೋ ಹ್ಯಾಪಿ ಬರ್ಡೇ ಹೇಳಿಲ್ಲ ಅಂದ್ಬಿಟ್ಟು ಅವ್ರು ಇನ್ನೊಂದು ರೌಂಡು ತಾಯಿಯ ಅಪ್ಪುಗೆ ಅಪ್ಪಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ಏನಪ್ಪ ಇದು ಸರ್ಪ್ರೈಸು ಸ್ಲೇಟು ಮಚ್ಚ ಫಸ್ಟಿಂದ ಓದ್ಬಿಟ್ಟು ಓ ವಾವ್ ಹಿಡ್ಕೊ ಸಾಕಾಗಿದೆ ಆ್ಯಂಡ್ ಹಿಂದೆ ಇನ್ನೊಂದಿದೆ ಬಟ್ ಇದು ತೋರ್ಸೋಕ್ಕಾಗಲ್ಲ. ಹೌದಾ ಗೊತ್ತಾಯ್ತು ನಂಗೆ ಏನಂತ ಅದು. ಓಹೋ ನಮ್ಮ ಬೇಬಿ ಗೈಸ್ ಇದು ಬಂದು ಫ್ರಿಡ್ಜ್ ಮ್ಯಾಗ್ನೆಟು. ಇಲ್ಲಿ ಫೋಟೋ ಬಂದು ನಮ್ಮ ಪಾಪು ಫೋಟೋ ಇದೆ. ಆ್ಯಂಡ್ ಇದು ಬಂದು ವಾವ್ ನೈಸ್ ಗಿಫ್ಟ್ ಆ್ಯಕ್ಚುಲಿ ಗೈಸ್ ನೋಡಿ ಅಕ್ರಾಲಿಕ್. ಇದೇ ಗಿಫ್ಟು ಸಕ್ಕದಾಗಿದೆ ಇದು ನೈಸ್ ಇದನ್ನೆಲ್ಲ ಅಂಟಿಸ್ಬೋದಲ್ಲ ಇಲ್ಲೇ ಅವರೇ ಕೊಟ್ಟಿದ್ದಾರೆ ಡಬಲ್ ಸೈಡೆಡ್ ಟೇಪ್. ಜಸ್ಟ್ ಅಂಟಿಸೋದಷ್ಟೇ. ನೈಸ್ ಇದನ್ನ ಕಬೋರ್ಡ್ ಕಟ್ಬಿಡೋಣ ನೈಸ್ ಗಿಫ್ಟ್ ಥ್ಯಾಂಕ್ ಯು ಫ್ರಿಡ್ಜ್ ಮ್ಯಾಗ್ನೆಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಇದರಲ್ಲಿ ನಮ್ಮ ಪಾಪು ಇದೆ ನೀನೇ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ಗಿಫ್ಟ್ ಥ್ಯಾಂಕ್ ಯು, ಲವ್ ಯು. ಲವ್ ಯು ಟು. ಓಕೆ ಗಾಯ್ಸ್ ಇಲ್ಲಿ ಬಿರಿಯಾನಿ ಇದೆ ಆ್ಯಂಡ್ ಎಗ್ ಇದೆ ಆ್ಯಂಡ್ ಇಲ್ಲಿ ಕಬಾಬ್ ಕಲ್ಸಿ ಮಾಡಿದ್ದೀವಿ ಎಸ್ ಕಬಾಬ್ ಎಲ್ಲ ಕಲಿಸಿಟ್ಟಿದ್ದಾರೆ. ಇಷ್ಟು ಭಾರಿ ಭೋಜನ ನಮ್ಮ ಬರ್ಡೇ ಸ್ಪೆಷಲ್ಲು. ಈ ವರ್ಷದ ಬರ್ಡೇ ಈ ರೀತಿ ಇದೆ, ಫ್ಯಾಮಿಲಿ ಜೊತೆ ಕಂಪ್ಲೀಟ್ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಹೋದ ವರ್ಷ ಬರೀ ನಾನು ರೇಷು ಮಾತ್ರ ಸೆಲೆಬ್ರೇಟ್ ಮಾಡಿದ್ವಿ. ಒಂಥರ ಸಖತ್ ಎಕ್ಸ್ಪೀರಿಯನ್ಸು. ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ವಿಶ್ ಮಾಡ್ತಾ ಇರ್ತೀರಾ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಹೇಳ್ತಾ ಮತ್ತೆ ನಾನು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.